ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ತಿಂಡಿಗೆ ಅಂತ ಹೇಳಿ ಬೀಟ್ರೋಟ್ ರೊಟ್ಟಿ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಹಾಗೆ ನನ್ನ ಮಗ ಬೀಟ್ರೋಟ್ ತಿನ್ನಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಈ ರೀತಿ ಬೀಟ್ರೋಟ್ನ ರೊಟ್ಟಿ ಅಥವಾ ಚಪಾತಿ ಮಾಡಬೇಕಾದ್ರೆ ಅದನ್ನು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವನು ಕೂಡ ಈ ರೀತಿ ಮಾಡಿದಾಗ ಇಷ್ಟಪಟ್ಟು ತಿಂತಾನೆ. ನೋಡೋದಕ್ಕೆ ಪಿಂಕ್ ಕಲರ್ ಥರ ಕಾಣಿಸ್ತಿರ್ತದೆ. ಈ ಮಕ್ಳಿಗೆ ಏನಂದರೆ ತಿನ್ನೋದಕ್ಕಿಂತ ಅವ್ರಿಗೆ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವನು ಅಷ್ಟೇ. ಅದೇ ಬೀಟ್ರೋಟ್ ಸಾಗು, ಬೀಟ್ರೋಟ್ ಪಲ್ಯ ಮಾಡಿದ್ರೆ ತಿನ್ನೋದೇ ಇಲ್ಲ, ಅಳ್ತಾನೆ ಕೂತ್ಕೊಳ್ತಾನೆ ಬೇಡ ಅಂತ. ಈ ರೀತಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗೆ ನಾನು ಬೀಟ್ರೋಟ್ ರೊಟ್ಟಿಗೆ ಇವತ್ತು ಹೀರೆಕಾಯಿ ಗೊಜ್ಜು ಮಾಡಿದೆ. ಅದ್ರ ಜೊತೆ ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಏನೋ ಒಂದು ರೀತಿ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಈ ಥರ ನಾನು ತಿನ್ನೋದು. ಯಾವಾಗಲೂ ಬೆಣ್ಣೆ ಅಥವಾ ತುಪ್ಪ ಇರಬೇಕು. ಟೇಸ್ಟು ತುಂಬಾ ಇಷ್ಟ ಆಗುತ್ತೆ. ಹಾಗೆ ಚಿನ್ನು ಕೂಡ ಸ್ಕೂಲ್ಗೆ ರೆಡಿಯಾಗಿ ಕೂತಿದ್ದಾನೆ. ಅವನಿಗೂ ಕೂಡ ಬೀಟ್ರೋಟ್ ರೊಟ್ಟಿ ಎಲ್ಲ ತಿನ್ನಿಸಿ ಇವಾಗ ಸ್ಕೂಲಿಗೆ ಕಳಿಸ್ತಿದ್ದೀವಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎವ್ರಿಡೇ ಅವನು ಪ್ರೇಯರ್ ಮಾಡೇ ಹೋಗಬೇಕು. ಚಿನ್ನು ಅಂತೂ ತುಂಬಾ ಖುಷಿಯಾಗಿದ್ದಾನೆ. ಯಾಕಂದರೆ ಮಮ್ಮಿ ಬಂದಿದ್ದಾರಲ್ಲ, ಅವನಿಗೆ ಮನೇಲಿ ಅಜ್ಜಿ ಇದ್ದಾರೆ ಅನ್ನೋದೇ ಒಂದು ಖುಷಿ. ಎಷ್ಟೊತ್ತಿಗೆ ಸ್ಕೂಲ್ ಮುಗಿಸ್ಕೊಂಡು ಬರೋದಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಅವನಿಗಂತೂ. ಬಾಯ್. ಹಾಗೆ ಸಂಜು ಮತ್ತು ಚಿನ್ನು ಇಬ್ಬರು ಆಫೀಸ್ಗೆ ಸ್ಕೂಲ್ಗೆ ಹೋದ್ಮೇಲೆ ಮಮ್ಮಿ ದೊಡ್ಡಮ್ಮನೂ ಕೂಡ ತಿಂಡಿ ಎಲ್ಲ ತಿಂದು ಇವಾಗ ಆಲ್ಬಮ್ ನೋಡ್ತಾ ಕೂತಿದ್ದಾರೆ. ಫೋಟೋಸ್ ನೋಡ್ತಾ ಇದ್ರು ಚಿನ್ನದು. ಅವ್ರಿಗೇನೋ ಒಂಥರ ಖುಷಿ. ಮಮ್ಮಿಗೆ ಮೊಮ್ಮಗನ ಫೋಟೋಸ್ ನೋಡ್ಬೇಕಾದ್ರೆ ಎಷ್ಟು ಕ್ಯೂಟಾಗಿದ್ದಾನೆ ನೋಡು ಅಂತ ಹೇಳ್ಕೊಂಡು ನೋಡ್ತಿದ್ರು. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗಲ್ಲಿ ಮಮ್ಮಿ ಮತ್ತು ದೊಡ್ಡಮ್ಮ ಇದ್ದಷ್ಟು ದಿನದ್ದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಆಲ್ಮೋಸ್ಟ್ ಪ್ರತಿ ದಿನವೂ ಇದೇ ರೀತಿ ಇರುತ್ತೆ ಅಲ್ವಾ. ಗೆಸ್ಟ್ ಯಾರಾದರೂ ಬಂದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮನೇಲಿ ಏನಾದರೂ ಸ್ಪೆಷಲ್ ಅಡುಗೆಗಳು ಮಾಡ್ಕೊಳ್ಳೋದು, ಎಲ್ಲಾದರೂ ಔಟ್ಸೈಡ್ ಹೋಗೋದು, ಇದೇ ರೀತಿ ಇರುತ್ತೆ. ಹಾಗೆ ಚಿನ್ನು ಅವ್ರ ಅಜ್ಜಿಯವ್ರ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡೋದ ಅನ್ನೋದು ಈ ಒಂದು ವಿಡಿಯೋದಾಗಿರುತ್ತೆ. ನಾನು ಡೈಲಿ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಸೇಮ್ ರೊಟೀನ್ ಇರುತ್ತೆ, ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇದೇ ರೀತಿ ಇತ್ತು ಅವ್ರು ಇದ್ದಷ್ಟು ದಿನವೂ ಕೂಡ. ಸೊ ಅದಕ್ಕೆ ನಾನು ಸ್ಮಾಲ್ ಕ್ಲಿಪ್ಪಿಂಗ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಹಾಗೆ ಚಿನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರ ಅಜ್ಜಿ ಹತ್ರ ಹೇಳ್ಬಿಟ್ಟು ಹೋಗಿದ್ದಾನೆ. ಇಬ್ಬರು ಅಜ್ಜಿಂದಿರು ಇಬ್ಬರು ನನ್ನನ್ನು ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಡೈಲಿ ಬರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದ. ಸೊ ಅದರಿಂದಾಗಿ ಇವತ್ತು ಮಮ್ಮಿ ಹೇಳ್ತಿದ್ರು, ನಾವು ಊರಿಗೆ ಹೋಗೋವರೆಗೂ ಅವನನ್ನು ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ನಾವು ಬರ್ತೀವಿ ಅಂತ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು, ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಸ್ಕೂಲಿಂದ ಅವನನ್ನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಸೊ ಇವಾಗ ಮಮ್ಮಿ, ನಾನು, ದೊಡ್ಡಮ್ಮ 3 ಜನನೂ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಿದ್ದೀವಿ. ಚಿನ್ನು ಅವ್ರ ಅಜ್ಜಿಯವ್ರ ಜೊತೆ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ದ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ, ಓಕೆನಾ? ನೋಡಿ ಮಮ್ಮಿ, ಕೊಡು ಬ್ಯಾಗು. ಸ್ಕೂಲು ಹೌದು, ಮನೆ ಪಕ್ಕನೇ ಸ್ಕೂಲು ಅವ್ರಿಗೆಲ್ಲ, ಅವ್ರ ಮನೆಯವ್ರಿಗೆ. ಬಾಯ್ ಕಡೆ ಎರಡವೆ ಅದೇ. ಹೊರಗಡೆ ಫ್ರೆಂಡ್ಸ್ ಜೊತೆ ಆಟಾಡಿದಾಯಿತು. ಇವಾಗ ದೊಡ್ಡಜ್ಜಿ ಜೊತೆ ಕೂತ್ಕೊಂಡು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಿದ್ದಾನೆ. ಅಜ್ಜಿಯದ್ರ ಜೊತೆ ಅಂತೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ನೋಡಿ ಹೇಗೆ ಆಡ್ತಿದ್ದಾನೆ ಅಂತ. ನನಗೆ 5 ಸಿಗಬೇಕು. ಯಾರು ವಿನ್ ಆಗ್ತೀರಿ ನೋಡೋಣ ಇಬ್ಬರಲ್ಲಿ, ಅಜ್ಜಿನ ಮೊಮ್ಮಗನ.
ಎಷ್ಟು 2 1 2 ಎಲ್ಲಪ್ಪ 1 2 6 1 2 3 4 5 6 ಇನ್ನೊಂದು ಆಗೈತೆ ಕಚ್ಬೇಕು ಅಜ್ಜಿಗೆ ಅಜ್ಜಿಗೆ ಹಾವು ಕಚ್ಬೇಕಂತ. ಓ ಅಜ್ಜಿ ವಿನ್ನಲ್ಲೋ ಚಿನ್ನು. ಹಾ ನೆಕ್ಸ್ಟ್ ಇಲ್ಲಿ ನಡಕ್ ಬರ್ತಿದ್ದ ಮಕ್ಕಳು 3 3 ಅಜ್ಜಿ ನೀವು ಇಲ್ಲಿಂದ ಕೌಂಟ್ ಮಾಡ್ಬೇಡಿ 1 2 3 ಹತ್ರ ಕೌಂಟ್ ಮಾಡಿ. ಅಕ್ಕನ ತಂಗಿನ ಅಕ್ಕನ ಯಾರ ಅಕ್ಕ ಪ್ರೇಮಜ್ಜಿ ಅಕ್ಕ. ಪ್ರೇಮಜ್ಜಿ ಅಕ್ಕ, ಸುಮ್ಮಿ ಅಜ್ಜಿ ತಂಗಿ. 6 ಆಡು ಇದಲ್ವಾ 5 4 ಈ ಸಲನು ದೊಡ್ಡಮ್ಮನೆ ವಿನ್ ಆಗೋ ತರ ಇದಾರೆ. 4 1 2 3 4 ಒಂದು ಏಣಿಯತ್ತದೆ ನನಗೆ ಒಂದು ಬಿಡ್ತೀವಿ. ಅಜ್ಜಿ 4 ಸಿಗ್ಬೇಕಷ್ಟೇ. ವಾ 1 2 ಅಯ್ಯೋ ಇಲ್ಲಿ ನೋಡ್ದಾ ಎಲ್ಲೋ ಬಂದ್ಬಿಟ್ಟೆ ನಿಮ್ ಕಡೆ ತಗೊಂಡ್ಬಿಟ್ಟು ನಾನು ಏಣಿ ಎತ್ತದೆ ನೀನ್ ಏಣಿ ಎತ್ತದೆ ನಾ ಹಿಡ್ದೆ 2 ಇಲ್ಲಿಂದ 1 2 ಆರೋ ಮಾರ್ಕ್ ನೋಡ್ಕೋಬೇಕು. ಇಲ್ಲಿ ಆಫ್ ಸೈಡ್ ಇರುತ್ತೆ. 6 ಅಲ್ಲ ಇಲ್ಲ ಇಲ್ಲ ಆರೋ ಮಾರ್ಕ್ ಇಲ್ಲಿಂದ 1 2 3 4 5 6 ಒಂದ್ ಸಿಗ್ಬೇಕು. ಅಜ್ಜಿ ಆರು ಚಿನ್ನ ನಂದು 1 2 3 4 5 6 2 ಒಂದು ಬಿದ್ದಿರ ಇಲ್ಲ ಬಂದೆ ಪುನಃ 6 ಚಿನ್ನ 1 2 3 4 5 6 ಆಯ್ತಾ ಪುನಃ ಲೆಕ್ಕತ್ತಿದೆ 3 ಮತ್ತೆ ಹಾವು ಕಚ್ಚಿಸ್ಕೊಂಡ್ರಾ? 1 2 3 4 5 ಈ ಕಡೆ ಇಲ್ಲಿ ಎಲ್ಲಿದ್ದೀರಿ ನೀವು? ಇಲ್ಲ 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 ಈ ಕಡೆ ಹೋಗ್ಬೇಕು 26 ನೋಡಿ ಕಣಪ್ಪ 5 ಒಂದೇ ಇಲ್ಲಿ 37 33 1 20 ಎಷ್ಟು ಒಂದೇ 73 ಎರಡು ಹಾಕಿದ್ರೆ ಡಮರ್. 5 ಎಲ್ಲಿ ಬರ್ತದೆ ನೋಡ್ರಿ. ಎಲ್ಲಿಂದ ಇಲ್ಲಿಂದ 1 2 3 4 5 ಓ ಏಣಿ ಹತ್ಬಿಡ್ತು. ಇಲ್ಲಿ 96 ದೊಡ್ಡಮ್ಮ ಏನ್ ದೊಡ್ಡಮ್ಮ ಲಕ್ಕಿ ಚಾನ್ಸ್. ಆವಾಗ ಇದ್ದ ಜಾಗಕ್ಕೆ ಬಂದು ಹಾ ಹೆಂಗೋ ಬಚಾವು, ಹಾವು ಕಚ್ಚಿಲ್ಲ. ಒಂದು ಹಾವು ಕಚ್ಬಿಡ್ತಾ? ಲೆಕ್ಕ ಇದ್ದಿಲ್ಲ 3 ಬಿಡ್ಬೇಕು. ಅಯ್ಯೋ ಯಾಕೆ ಒಂದೊಂದು ಬಂದದು 51 ಇವರದೇ 52 ಯಾರು ಬೀಳ್ತಾರೆ ನೀನು ಬೀಳಿ ಯಾರು ಹೋಗು ಒಂದೊಂದು ಇರ್ತದೆ 4 ಅಯ್ಯ ಈಗ ದೊಡ್ಡಮ್ಮಂಗ್ 3 ಬೇಕು. ಒಂದು ಬೀಳಿ
ನೋಡಿ ನೋಡಿ ಏಣಿ ಇರ್ತದೆ. ನನಗೊಂದು ಬೆಳ್ಳಿ ಅಂತ ಓ ನನಗೊಂದು ಏಣಿ ಇರ್ತದೆ. 5 ಅಯ್ಯೋ 4 2 ಬಿದ್ರೆ ನೀನು ಹೋಯ್ತು. ಬಿದ್ರೆ ಅದು ಹೋಯ್ತು. 5 ಆಗ್ತಾ ಇಲ್ಲ. 5 ನನಗೆ 1 2 3 4 5 ಜೊತೆಗೆ ಚಿನ್ನ ಆ ಕಡೆ ಕೂಚಿದ್ದು ನಿಮ್ಗೆ ನಮಗ ಅಯ್ಯೋ ಮಮ್ಮಿ ಅಜ್ಜಿ ಬಿಡ್ಬೇಕು. 3 ಬಂದ್ರೆ ನಿಮ್ಗೂ ಎದಳಿ ಈಗ ಮೇಲೆ ಲೇಟ್ ಆಗುತ್ತೆ. 1 ಬಂದ್ರೆ ಸಾಕು ಎಣಿ ಎತ್ತೀನಿ ಇಲ್ಲಿಗೆ. ಓ ಒಂದೇ ಬತ್ತು ಇಲ್ಲಿ ಚಿಕ್ಕ ಎಣಿ ಚಿಕ್ಕ ಎಣಿ ಬಾ ಒಂದು ನಿನ್ಗೂ ನಾನು ಸೈಕಲಿಂದ ಬರ್ತೀನಿ. 3 ಆ ಕಡೆ 3 ಈ ಕಡೆ 1 2 3 6 ಏಣಿ ಓ ಏಣಿ ಎತ್ತುತ್ತಾ ಇದ್ದೀ. ಬನ್ನಿ ಈಗ ಬನ್ನಿ ಫೋಟೋ ಇದೆಲ್ಲ ಅಮ್ಮ ಪಾರ್ಕಲ್ಲಿ ಆಡೋಣ. 1 2 3 4 ಓ ಆ ಕಚ್ಚುತ್ತು. ಮಮ್ಮಿ ನೀವು ಬರೀ ಅವ್ ಕಚ್ಚಿಸ್ಕೊಂಡ್ ಹೋಗೋದನ್ನೇ. ಪಾರ್ಕ್ ಹತ್ರ ಆಡೋಣ. ಇವಾಗ ನಡೀರಿ ಈಗ ಪಾರ್ಕ್ ಹೋಗೋಣ, ಲೇಟ್ ಆಗತ್ತೆ. 41 42 4 ಇಲ್ಲಿ ಬತ್ತಲ್ಲ. ಆ ಕಚ್ಚುಬಿಡ್ತು. ಮಧ್ಯಾಹ್ನ ಸುಮ್ನೆ ಕುತ್ಕೊಂಡು ಟಿವಿ ನೋಡ್ತಿದ್ರಲ್ಲ, ಆಗ ಆಟ ಆಡ್ಬೋದಿತ್ತು ತಾನೆ. 3 ಟೈಮ್ ಆಯ್ತು ಬನ್ನಿ ಅಜ್ಜಿ. ಅಲ್ಲಿ ಬನ್ನಿ ಅಲ್ಲಿ ಆಡಿದ್ರೆ. ನೋಡಿದ್ರಲ್ವಾ ಅಕ್ಕ ತಂಗಿ ಇಬ್ರು ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ನ ಹೇಗೆ ಆಡಿದ್ರು ಅಂತ ಹೇಳಿ. ಇಬ್ಬರು ವಿನ್ ಆಗಲಿಲ್ಲ. ತುಂಬಾ ಫನ್ನಿ ಆಗಿತ್ತು ಗೇಮ್ ಅಂತೂ. ಸೊ ಅದರಿಂದಾಗಿ ಟೈಮ್ ಆಗ್ತಿತ್ತು, ಪಾರ್ಕ್ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ದೊಡ್ಡಮ್ಮ ಸ್ವಲ್ಪ ವಾಕ್ ಮಾಡಬೇಕು ಅಂತ ಹೇಳಿದರು. ಅದರಿಂದಾಗಿ ಆಟನ ಸ್ಟಾಪ್ ಮಾಡಿ ನಾಳೆ ಆಡಿದ್ರಾಯ್ತು ಅಂತ ಹೇಳಿ ಇವಾಗ ಪಾರ್ಕ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಚಿನ್ನೂ ತುಂಬ ದಿನದಿಂದ ಆಟ ಆಡಬೇಕು ಅಂತ ಕೇಳ್ತಿದ್ದ. ಇವಾಗ ಅವನನ್ನು ಆಟ ಆಡಿಸ್ಕೊಂಡು ಸ್ವಲ್ಪ ವಾಕ್ ಮಾಡಿಕೊಂಡು ಮನೆಗೆ ಹೊರಡಬೇಕು. ಸಂಜೆ 4 ಗಂಟೆಯಿಂದ 8 ಗಂಟೆ ಒಳಗೆ ಹೊರಟೋಗ್ಬೇಕು. ಇಲ್ಲ ಬನ್ನಿ, ವಾಕ್ ಮಾಡ್ತೀರಾ, ಸ್ವಲ್ಪ ಟೈಮ್ ಕೂತ್ಕೋತೀರಾ. ಮಮ್ಮಿಗೆ ಅವರು ಹಳ್ಳೀಲಿ ಇರ್ತಾರೆ ಅಲ್ವಾ, ಇದೆಲ್ಲ ಅವ್ರಿಗೆ ಹೊಸದಾಗಿರುತ್ತೆ. ಇಲ್ಲಿ ತುಂಬ ಏಜ್ ಆಗಿರೋಂಥ ಲೇಡೀಸ್ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಿದ್ರು. ಅದನ್ನೇ ನೋಡ್ತಾ ಇದ್ರು ಮಮ್ಮಿ. ನೋಡು ಅವ್ರಿಗೆಲ್ಲ ಎಷ್ಟು ಏಜ್ ಆಗಿದೆ ಅಂದರು, ಯಾವ ರೀತಿ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ. ನಮ್ಮ ಹಳ್ಳೀಲಿ ಏನಾದರೂ ಬರೀ ವಾಕ್ ಮಾಡಿದ್ರೇ ಇವಳು ಏನಕ್ಕೆ ಹಿಂಗೆ ಸುತ್ತಾಳೆ ಅಂತ ಅನ್ನೋ ಥರನೇ ಮಾತಾಡ್ತಾರೆ. ಸಿಟಿಲಿ ನೋಡು ಎಷ್ಟು ಏಜ್ ಆಗಿರೋರೆಲ್ಲ ಎಕ್ಸಸೈಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ರು. ಅದೇ ಅಷ್ಟರೊಳಗೆ ಒಂದು ನಾಯಿ ಕೂಡ ಬಂತು. ಮಮ್ಮಿಗೆ ನಾಯಿಗಳು, ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ. ಅವರು ಅಲ್ಲೂ ಕೂಡ ಹೊಸಹಳ್ಳೀಲಿ ಅಂದರೆ ನಮ್ಮ ಊರಲ್ಲೆಲ್ಲ ಅವರು ಪ್ರಾಣಿಗಳಿಗೆಲ್ಲ ಈ ಥರ ಊಟ ಹಾಕೋದು ಅದೆಲ್ಲ ಮಾಡ್ತಿರ್ತಾರೆ. ಹಾಗೆ ಚಿನ್ನು ಏನಾದರೂ ಕೇಳ್ತಿರ್ತಾನೆ ಔಟ್ಸೈಡ್ ಹೋದಾಗ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ತಂದಿದ್ವಿ. ಸೊ ಅದನ್ನೇ ಹಾಕ್ತಿದ್ದಾರೆ. ಪಾಪ ಹೊಟ್ಟೆ ಹಸ್ಕೊಂಡು ಬಂದು ನೋಡಿ ನಿಂತಿದೆ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ಹಾಕ್ತಾಯಿದ್ರು. ಹಾಗೆ ಚಿನ್ನು ಆಟ ಆಡೋದನ್ನ ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು ಮಮ್ಮಿ. ಮೆಲ್ಗೆ ಆಟ ಆಡಿಸ್ತೀನೋ. ಆಡಿ ಮಾಡಿ ಬನ್ನಿ. ಇಲ್ಲಿ ನೋಡಿ ಮಮ್ಮಿ.
ರಾಗಿ ಬಿಸ್ತಾರಲ್ಲ ಹಳ್ಳಿಲಿ ಆ ಥರ. ಹಾಗೆ ಮಮ್ಮಿನೂ ಕೂಡ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಫಸ್ಟ್ ಟೈಮ್ ಅವರು ಈ ರೀತಿ ಎಕ್ಸಸೈಸ್ ಎಲ್ಲ ಮಾಡಿದ್ದು. ಮಂಡಿ ನೋವಿಗೆ, ಕೈ ನೋವಿಗೆ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಅಂತ ಹೇಳ್ತಿದ್ರು. ಅದಾದಮೇಲೆ ಸ್ವಲ್ಪ ಟೈಮ್ ವಾಕ್ ಮಾಡಿದ್ವಿ. ನಾವು ವಾಕ್ ಮಾಡಿದ್ರೂ ಕೂಡ ಚಿನ್ನು ಇನ್ನೂ ಆಟ ಆಡ್ತಾನೆ ಇದ್ದ. ಆಮೇಲೆ ಅವನಿಗೆ ಟೈಮ್ ಆಗುತ್ತೆ ಬಪ್ಪ ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ವಿ. ಹಾಗೆ ಸಂಜು ಆಫೀಸಿಂದ ಬರ್ತಾ ಪಾನಿಪುರಿ ಮತ್ತು ಮಸಾಲೆ ಪುರಿ ಪಾರ್ಸಲ್ ತಂದಿದ್ರು. ನಾನಂತೂ ಇದನ್ನೆಲ್ಲ ತುಂಬಾ ಅವಾಯ್ಡ್ ಮಾಡ್ತೀನಿ, ಔಟ್ಸೈಡ್ ಫುಡ್ ಬೇಡ ಅಂತ ಹೇಳಿ. ಬಟ್ ಮಮ್ಮಿ ಅವರೆಲ್ಲ ಬಂದಿದ್ರಲ್ಲ, ತುಂಬ ದಿನ ಆಗಿತ್ತು ಇದನ್ನೆಲ್ಲ ತಿಂದು ಇರಲಿ, ಅವ್ರಿಗೂ ಇಷ್ಟ ಆಗುತ್ತೆ. ಅವರು ಹಳ್ಳಿ ಕಡೆ ಅದನ್ನೆಲ್ಲ ಜಾಸ್ತಿ ತಿನ್ನೋದಕ್ಕೆ ಹೋಗಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಂದರು. ಚಿನ್ನುಗಂತೂ ಸಿಕ್ಕಾಪಟ್ಟೆ ಇಷ್ಟ, ಅವನಂತೂ ಕೇಳ್ತಿರ್ತಾನೆ. ಆದರೆ ನಾವೇ ಜಾಸ್ತಿ ಕೊಡಿಸೋದಿಲ್ಲ, ಇದೆಲ್ಲ ಬೇಡ ಔಟ್ಸೈಡ್ ಫುಡ್ಡು ಅಂತ ಹೇಳಿ. ಹಾಗೆ ಮಮ್ಮಿ ಮತ್ತು ದೊಡ್ಡಮ್ಮ ಇಬ್ಬರೂ ಆಸೆ ಸೀರಿಯಲ್ ನೋಡಿಕೊಂಡು ತಿಂತಾಯಿದ್ರು. ಸೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಆಸೆ ಸೀರಿಯಲ್ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮಮ್ಮಿನೂ ಕೂಡ ತುಂಬ ಚೆನ್ನಾಗಿದೆ ಸೀರಿಯಲ್ ಅದು ಅಂತ ಹೇಳ್ತಾನೆ ಇರ್ತಾರೆ. ಸೊ ಅವರಿಬ್ಬರೂ ಮಿಸ್ ಮಾಡದೆ ನೋಡ್ತಿರ್ತಾರೆ ಸುವರ್ಣದಲ್ಲಿ. ಹಾಗೆ ಮಮ್ಮಿ ಸೀರಿಯಲ್ಗಳ ಬಗ್ಗೆ ಹೇಳ್ತಾಯಿದ್ರು, ಇದು ಚೆನ್ನಾಗಿದೆ, ಇನ್ನೊಂದು ಸೀರಿಯಲ್ ಬರುತ್ತೆ ಅದು ಚೆನ್ನಾಗಿದೆ ಅಂತ ಹೇಳಿ. ನಾನು ಸಂಜು ಕೂಡ ಆಸೆ ಸೀರಿಯಲ್ನ ನೋಡ್ತಿದ್ವಿ, ಅದು ಕೂಡ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಮಾತಾಡಿಕೊಂಡು. ಹಾಗೆ ಇದು ನೆಕ್ಸ್ಟ್ ಡೇ ಸಂಜು ಮತ್ತು ಚಿನ್ನು ಇಬ್ಬರು ಸ್ಕೂಲ್ಗೆ ಮತ್ತು ಆಫೀಸ್ಗೆ ಹೋದ್ಮೇಲೆ ಮಧ್ಯಾಹ್ನ ಫ್ರೀ ಆಗಿದ್ವಲ್ಲ ಅಂತ ಹೇಳಿ ಮಮ್ಮಿ ದೊಡ್ಡಮ್ಮ ನಾನು ಎಲ್ಲ ಒಬ್ಬಟ್ಟು ಮಾಡ್ಕೊಂಡಿದ್ವಿ. ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ಮಮ್ಮಿ ಅವರೆಲ್ಲ ಇರಬೇಕಾದ್ರೆ ಇದೇ ಥರ ಹೋಗ್ತಿತ್ತು ಡೈಲಿ. ಅದಕ್ಕೆ ನಾನು ಡೈಲಿ ಯಾವುದೇ ರೀತಿ ವ್ಲಾಗ್ ಮಾಡ್ಕೊಂಡಿರಲಿಲ್ಲ. ಎಲ್ಲ ದಿನದ್ದು ಒಂದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇ. ಸೇಮ್ ಇರುತ್ತೆ. ಸ್ಕೂಲಿಂದ ಕರ್ಕೊಂಡು ಬರೋದು, ಅವ್ರು ಆಫೀಸ್ಗೆ ಹೋದ್ಮೇಲೆ ಆಮೇಲೆ ಮನೇಲಿ ರುಚಿಯಾಗಿ ಏನಾದರೂ ಅಡುಗೆ ಮಾಡಿಕೊಂಡು ದೊಡ್ಡಮ್ಮ ಮಮ್ಮಿ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದೆ. ನಮ್ಮ ಚೈಲ್ಡ್ಹುಡ್ ಬಗ್ಗೆ, ಅವ್ರ ಚೈಲ್ಡ್ಹುಡ್ ಬಗ್ಗೆ ಇದೆಲ್ಲ ಮಾತಾಡ್ತಿದ್ವಿ. ಹಾಗೆ ಇದು ಬಂದು ಇನ್ನೊಂದು ದಿನದ ವೀಡಿಯೋನ ನಾನು ಕಂಟಿನ್ಯೂ ಮಾಡಿದ್ದೀನಿ. ಮಮ್ಮಿ ನಾವೆಲ್ಲ ಟೆಂಪಲ್ಗೆ ಬಂದಿದ್ವಿ, ನಮ್ಮ ಮನೆ ಪಕ್ಕನೇ ಇರೋವಂಥ ಗಂಗಮ್ಮ ಟೆಂಪಲ್ಗೆ. ದೊಡ್ಡಮ್ಮನಿಗೆ ಇಷ್ಟ ಯಾವುದಾದ್ರೂ ಟೆಂಪಲ್ಗೆ ಹೋಗೋದಕ್ಕೆ, ಸೊ ಅದಕ್ಕೆ ಕರ್ಕೊಂಡು ಬಂದಿದ್ವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ನನಗಂತೂ ತುಂಬಾ ಖುಷಿ ಆಯಿತು ಮಮ್ಮಿ ದೊಡ್ಡಮ್ಮ ಎಲ್ಲ ಬಂದಿದ್ದು. ಹೆಣ್ಮಕ್ಳಿಗೆ ಅಷ್ಟಲ್ವ, ತವ್ರ ಮನೆಯಿಂದ ಯಾರಾದರೂ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬಾ ಖುಷಿ ಆಯಿತು ನನಗಂತೂ. ಹಾಗೆ ಟೆಂಪಲ್ ಹತ್ರ ಒಂದು ಹಲಸಿನ ಹಣ್ಣಿನ ಮರ ಇತ್ತು. ನೋಡ್ಬಿಟ್ಟಂತೂ ನನಗಂತೂ ತುಂಬಾ ಶಾಕ್ ಆಯಿತು, ಎಷ್ಟು ಫ್ರೂಟ್ಸ್ ಬಿಟ್ಟಿದೆ ನೋಡಿ. ಎಷ್ಟೊಂದು ಕಾಯಿ ಬಿಟ್ಟೈತಲ್ವಾ ಹಲಸಿನಕಾಯಿ. ಇಷ್ಟೊಂದು ಹತ್ರ ಇರೋದು ಇದನ್ನೇ ಫಸ್ಟ್ ನೋಡ್ತಿರೋದು ಅಲ್ವಾ. ಒಳ್ಳೆ ಮಕ್ಕಳ ಕಾಯಿ, ಸಂತಾನ ಲಕ್ಷ್ಮಿ. ಎಲ್ಲೆಲ್ಲೂ ಕಂಕ್ಳಲ್ಲೂ ಫಲ. ಅಯ್ಯೋ, ಹಾಕಿದ್ರೆ ಈ ತರ ಮರ ಹಾಕ್ಬೇಕು, ಹಾಕಿದ್ರೆ ಗೋವ್ಯ ಅಲ್ವಾ. ನನ್ನ ತಾಯಿ ಸಂತಾನ ಲಕ್ಷ್ಮಿ. ಹೆಂಗ ಬಿಟ್ಟೈತೆ ಅಲ್ಲ, ಕೆಳಗಡೆ ಅಲ್ಲಿ ಬಿಟ್ಟೈತಲ್ಲ. ಮರದಲ್ಲೇ ಗೋವ್ಯ. ಹಾಗೆ ಟೆಂಪಲ್ನಲ್ಲಿ ನಮಗೆ ಪ್ರಸಾದ ಕೂಡ ಸಿಕ್ತು, ಬಿಸಿಬೇಳೆಬಾತು, ಪಾಯಸ ಎಲ್ಲ. ಸೊ ಇಲ್ಲೇ ಊಟ ಮುಗಿಸ್ಕೊಂಡು ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಮಮ್ಮಿ ಜೊತೆ ದೊಡ್ಡಮ್ಮನ ಜೊತೆ ಇಷ್ಟು ದಿನ ಎಂಜಾಯ್ ಮಾಡಿದ್ದು ಇದೇ ಥರ ಹೋಯಿತು ನಮ್ಮ ಪ್ರತಿನಿತ್ಯದ ವ್ಲಾಗು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.